ಹೇಗಿದ್ದೀರಾ? ನೀವು ನೋಡಿದ್ರಿ ಬೋರ್ಡು ಬೋಟಿಂಗ್ ಪಾಯಿಂಟ್ ಅಂತ. ಸೊ ನಾನಿವತ್ತು ಬಂದಿರೋದು ಬೋಟಿಂಗ್ ಹತ್ರ ಬಂದಿದ್ದೀನಿ. ಹೋದ ವೀಡಿಯೋದಲ್ಲಿ ನೀವು ನೋಡಿರ್ಬೋದು ಭರಚುಕ್ಕಿ ಫಾಲ್ಸ್ ಹಾಗೆ ಪುರಾತನ ಕಾಲ ದೇವಸ್ಥಾನ ಎಲ್ಲ. ನಾನಿವತ್ತು ಬಂದಿದ್ದೀನಿ ಬೋಟಿಂಗ್ ಪಾಯಿಂಟ್ ಹತ್ರ. ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ಇಬ್ಬರಿಗೆ 300 ರೂಪಾಯಿ ತೊಗೊತಾರೆ. ಅದೇ 4 ಜನ ಹೋದರೆ 400 ರೂಪಾಯಿನ ತೊಗೊತಾರೆ. ಆ್ಯಕ್ಚುಲಿ ಇದನ್ನು ನೋಡ್ತಾ ಇರ್ಬೋದು ನೀವು, ಇದು ಬೋಟಲ್ಲ, ಕನ್ನಡದಲ್ಲಿ ತೆಪ್ಪ ಅಂತ ಹೇಳ್ಬಿಟ್ಟು ಕರೀತಾರೆ. ತುಂಬ ಜನ ಅನ್ಕೋಬೋದು ತೆಪ್ಪ ಸೇಫ್ ಅಲ್ಲ ಅಂತ. ಸೊ ಇವ್ರು ನಮ್ಮನ್ನು ಲೈಫ್ ಜಾಕೆಟ್ ಕೊಟ್ಟು ಸೇಫಾಗಿ ಕರ್ಕೊಂಡೋಗಿ ಸೇಫಾಗಿ ನಮ್ಮನ್ನು ಕರ್ಕೊಂಬರ್ತಾರೆ. ನಾನು ಅವ್ರನ್ನ ಅಂಕಲ್ನ ಕೇಳಿದೆ, ಏನು ಅಂಕಲ್ ನೀವು ಆಪೋಸಿಟಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತ. ಅವ್ರು ನನಗೆ ಹೇಳಿದ್ರು, ಹೌದು ಆಪೋಸಿಟಲ್ಲಿ ಕರ್ಕೊಂಡು ಹೋಗಿ ಬರಬೇಕಾದ್ರೆ ಈಸಿಯಾಗಿ ನಾವು ಬರ್ಬೋದು ಅಂತ. ಆಮೇಲೆ ಅವ್ರು ಹೇಳಿದ್ರು ಈ ನೀರು ಬಂದು ಗಗನಚುಕ್ಕಿ ಫಾಲ್ಸ್ಗೆ ಹೋಗುತ್ತೆ ಅಂತ. ನಾನೊಂದು ನಿಮಿಷ ಶಾಕ್ ಆದೆ. ನಾವಿವಾಗ ಹೋಗಿದ್ದು ಭರಚುಕ್ಕಿ ಫಾಲ್ಸ್ ಅಂಕಲ್ ಅಂತ ಹೇಳಿದೆ. ಅವ್ರು ಹೇಳಿದ್ರು, ಇಲ್ಲ ಇದು ಗಗನಚುಕ್ಕಿ ಭರಚುಕ್ಕಿ ಎರಡೂ ಇದೆ ಅಮ್ಮ, ಇದು ಹೋಗೋದು ಗಗನಚುಕ್ಕಿ ಫಾಲ್ಸಿಗೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅಲ್ಲಿ ನೋಡಿ ನಾವು ನೋಡ್ತಾ ಇರ್ಬೋದು, ನಾನು ಏನಾದ್ರು ಮೊಸಳೆ ಅಂತ ಅಂದ್ಕೊಂಡೆ. ಸೊ ಅದು ನೀರು ನಾಯಿ ಅಂತ ಹೇಳ್ತಾರೆ, ಇದು ಸೀಳ್ ನಾಯಿ ಅಂತ ಹೇಳ್ತಾರೆ. ಆಮೇಲೆ ಅಂಕಲು ಮುಂದೆ ನಾವು ಮಧ್ಯದಲ್ಲಿ ಕರ್ಕೊಂಡೋಗಿ ರೌಂಡ್ ಹಾಕ್ಸ್ತೀನಿ ಅಂತ ಹೇಳಿದ್ರು. ಫ್ಯಾಮಿಲಿ ಬನ್ನಿ, ಈಗ ನಾವು ಗಗನಚುಕ್ಕಿ ಫಾಲ್ಸ್ ಕಡೆ ಹೋಗೋಣ. ನೋಡಿ ನೋಡ್ತಾ ಇದ್ದೀರಲ್ಲ, ಇದೇ ಗಗನಚುಕ್ಕಿ ಫಾಲ್ಸು. ಅಬ್ಬಾ ಎಷ್ಟು ಚೆನ್ನಾಗಿದೆ ಈ ವ್ಯೂ ನೋಡೋದಕ್ಕೆ ಅಂದರೆ 2 ಕಣ್ಣು ಕೂಡ ಸಾಲದು. ನಾನು ಅನ್ಕೊತಾ ಇದ್ದೆ ನಿಜವಾಗ್ಲೂ ಸೀರಿಯಸ್ಲಿ ತುಂಬ ಮಿಸ್ ಮಾಡ್ಕೊಂಬಿಡ್ತಾ ಇದ್ದೇನೆ. ಇದು ನನಗಂತೂ ಗೊತ್ತಿರಲಿಲ್ಲ ಇಲ್ಲೊಂದು ಪ್ಲೇಸ್ ಇದೆ ಅಂತ. ಅಂಕಲ್ ಹೇಳಿದ್ಮೇಲೆ ಗೊತ್ತಾಯಿತು ಇಲ್ಲಿ ಗಗನಚುಕ್ಕಿ ಭರಚುಕ್ಕಿ 2 ಪ್ಲೇಸ್ ಇದೆ ಅಂತ. ಸೀರಿಯಸ್ಲಿ ನೋಡಿ ನದಿ ಹೇಗೆ ಹರಿಯೋದು ಅದೆಲ್ಲ ನೋಡ್ಬೋದು ನಾವು. ತುಂಬ ಖುಷಿಯಾಗುತ್ತೆ. ಆ ನೀರು ಬೀಳ್ತಾ ಇದೆಯಲ್ಲ ಮೇಲಿಂದ, ಆ ಸೌಂಡ್ ಅಂತೂ ಕಿವಿಗೆ ಸಖತ್ತು ಇಂಪಾಗುತ್ತೆ. ಈ ವ್ಯೂ ನೋಡೋದಕ್ಕೆ ನಾವಂದರೆ ಮಳೆ ಟೈಮಲ್ಲೇ ಬರಬೇಕು, ಬೇರೆ ಟೈಮಲ್ಲಿ ಬೇಸಿಗೆ ಟೈಮಲ್ಲಂತೂ ನೀರು ಇಷ್ಟೊಂದು ಹರಿಯಲ್ಲ. ನೋಡಿ ಇದು ಈ ಕಡೆ ಕಾವೇರಿ ನದಿನೇ ಹರಿತಾ ಇರೋದು. ಒಂದು ಮಂಡ್ಯ ಕಡೆಯಿಂದ ಹರಿಯುತ್ತೆ, ಇನ್ನೊಂದು ಚಾಮರಾಜನಗರ ಇದೆಯಲ್ಲ ಆ ಕಡೆಯಿಂದ ಹರಿಯುತ್ತೆ. ನೋಡಿ ಯಾವ ರೀತಿ ಹೊಗೆ ಬರ್ತಾಯಿದೆ ನೀರಿಂದ ಅಂತ. ಅದು ಧುಮ್ಮುಕ್ಕುತ್ತಲ್ಲ ನೀರು, ಅದು ಆ ರೀತಿ ಬರೋದು ಎಷ್ಟು ಚೆನ್ನಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಇಲ್ಲೇ ಪಕ್ಕದಲ್ಲಿ ತಾಯಿ ಮಗಳು ಅಂತ ಹೇಳ್ಬಿಟ್ಟು ಫಿಶ್ ಮಾಡ್ತಾರಂತೆ, ತುಂಬ ಫೇಮಸ್ ಅಂತ. ಬನ್ನಿ ನಾವು ಇವಾಗ ಫಿಶ್ ತಿನ್ನಕ್ಕೆ ಹೋಗೋಣ. ಫ್ರೆಂಡ್ಸ್ ಬಂದ್ರಾ? ನೋಡಿ ಇದೆ ತಾಯಿ ಮಗಳು ಫಿಶ್ ಲ್ಯಾಂಡ್ ಅಂತ ಹೇಳಿ. ಇಲ್ಲಿ 2 ಬ್ರಾಂಚ್ ಇದೆ ಇವ್ರದ್ದು. ಇಬ್ಬರು ಕೂಡ ತಾಯಿ ಮಗಳು, ಒಬ್ಬರು ಮತ್ತು ಅತ್ತೆ ಸೊಸೆ ಇಬ್ಬರು ಮಾಡ್ತಾರೆ. ಇವರು 20 ವರ್ಷದಿಂದನೂ ಕೂಡ ಇಲ್ಲಿ ನಡೆಸ್ಕೊಂಡು ಬಂದಿದ್ದಾರಂತೆ. ನೋಡಿ ಇಲ್ಲಿ ಫಿಶ್ಶಿಗೆ ಒಂದೊಂದು ರೇಟ್ ಇರುತ್ತೆ. ಇದು ನಾವು ಹೇಳಿದ ಫಿಶ್ ಅಲ್ಲ, ಆ ಕಡೆ ಚಿಕ್ಕದಿದೆಯಲ್ಲ ಅದು ನಾನು ಹೇಳಿದ್ದು. ಇವರು ಕೊತ್ತಂಬರಿ ಈರುಳ್ಳಿ ಎಲ್ಲ ಹಾಕಿ ಇವರೇ ಮನೇಲಿ ಮಾಡಿರೋ ಮಸಾಲೆ ಎಲ್ಲ ರೆಡಿ ಮಾಡಿ, ನಾಟಿ ಸ್ಟೈಲ್ ಮಸಾಲೆ ಅಂತಾರೆ, ಅದನ್ನೇ ರೆಡಿ ಮಾಡಿ ಇವರು ಹಾಕ್ತಾರೆ. ನೋಡಿ ಆ ಫಿಶ್ ದೊಡ್ಡ ಫಿಶ್ ಇದೆಯಲ್ಲ, ಸೊ ಅದು ಬಂದು 400 ರೂಪಾಯಿ. ಇಲ್ಲಿ ತುಂಬ ಜನ ಬಂದ್ಬಿಟ್ಟು ಫಿಶ್ ತಿನ್ನೋಕ್ಕೋಸ್ಕರ ಬರ್ತಾರೆ. ಇಲ್ಲಿ ಹೆಂಗೆ ಅಂತಂದರೆ ಎಲ್ಲ ಹೆಂಗೆ ಅಂದರೆ 5-10 ಫಿಶ್ಗಳನ್ನ ಫ್ಯಾಮಿಲೀಸ್ ಬಂದು ಸಿಕ್ಕಾಪಟ್ಟೆ ಫಿಶ್ ತಿನ್ನೋಕ್ಕೋಸ್ಕರನೇ ಇಲ್ಲಿ ಬರೋವಂಥದ್ದು. ನೋಡಿ ಅದು ಹೆಂಗೆ ಅಂದರೆ ಅಷ್ಟು ಚೆನ್ನಾಗಿ ಮಾಡ್ತಾರೆ ಅವರು. ಇಲ್ಲಿ ಅಷ್ಟು ಟೇಸ್ಟ್ ಕೂಡ ಕೊಡ್ತಾರೆ. ಅದು ಬೋರ್ಡಲ್ಲಿ ಒಂದು ನೇಮ್ ಹಾಕಿದ್ದಾರೆ, ತಿಂದು ಟೇಸ್ಟ್ ಮಾಡಿಬಿಟ್ಟು ಆಮೇಲೆ ದುಡ್ಡು ಕೊಡಿ ಅಂತ ಹೇಳ್ಬಿಟ್ಟು ಬೋರ್ಡ್ ಹಾಕಿದ್ದಾರೆ. ತಿಂದು ಟೇಸ್ಟ್ ಮಾಡಿ ದುಡ್ಡು ಕೊಡಿ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬೇಯಿಸ್ತಾ ಇದ್ದಾರೆ ಅಂತ. ನೋಡಿ ನಮ್ಮ ಫಿಶ್ ರೆಡಿ ಆಗ್ತಾಯಿದೆ, ನಾನು ತಿನ್ನಬೇಕು. ಇಲ್ಲಿ ಬಾಳೆ ಎಲೆಯಲ್ಲಿ ಕೊಡ್ತಾರೆ ನಮಗೆ. ನೋಡಿ ನಮ್ಮ ಫಿಶ್ ರೆಡಿಯಾಗಿದೆ, ಈಗ ಬಾಳೆ ಎಲೆ ಕೊಡ್ತಾ ಇದ್ದಾರೆ. ಅದು ಮನೇಲಿ ಮಾಡೋ ಗ್ರೀನ್ ಚಟ್ನಿ ಜೊತೆಯಲ್ಲಿ. ಬನ್ನಿ ಇದನ್ನು ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಅದು ತುಂಬ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅವ್ರು ಮಾಡಿದ ರೀತಿಯೆಲ್ಲ. ನೋಡಿ ಬನ್ನಿ ಟೇಸ್ಟ್ ಮಾಡೋಣ. ನೋಡಿ ಜ್ಯೂಸಿಯಾಗಿದೆ, ಬಿಸಿ ಬಿಸಿ ಬೇರೆ, ಕೈ ಸುಡ್ತಾ ಇದೆ, ಕೆಳಗಡೆ ಟವಲ್ ಬೇರೆ ಹಾಕ್ಕೊಂಡಿದ್ದೀನಿ. ನೋಡಿ ಚಟ್ನಿ ಜೊತೆಯಲ್ಲಿ ಹೇಗಿದೆ ನೋಡೋಣ. ವಾವ್
ಸಖತ್ತಾಗಿದೆ ಮಾತ್ರ, ತುಂಬಾ ಚೆನ್ನಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನೋಡಿ. ಈ ರೀತಿ ಬರುತ್ತೆ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು ಫ್ರೆಂಡ್ಸ್.